ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಸ್ವಜನ ಪಕ್ಷಪಾತ ಮಾಡಿದಂತಹ ಆರೋಪ ಇದೆ. ನಿಮಗೆಲ್ಲ ನೆನಪಿರಬಹುದು, ಕೆಲ ದಿನಗಳ ಹಿಂದಷ್ಟೇ PSIಗೆ ಅವರು ಕಾಲ್ ಮಾಡಿದ್ರು. ಒಬ್ಬ ಹೈದರಾಬಾದ್ ಮೂಲದ ಉದ್ಯಮಿ ಪರವಾಗಿ ಬ್ಯಾಟ್ ಬೀಸ್ತಾ, ನನ್ನ ರಿಲೇಷನ್ನು ಒಂಚೂರು ಏನಾದರೂ ಮಾಡ್ಕೊಡೋಕ್ಕಾಗುತ್ತಾ ನೋಡಿ, ಅವ್ನು ತಪ್ಪಿದೆ ಅಂತೆಲ್ಲ ಮಾತಾಡಿದ್ರು. ಈಗ ಇವ್ರ ವಿರುದ್ಧ ಇನ್ನೊಂದು ದೂರು ದಾಖಲಾಗಿದೆ. ಸಂಪುಟದಿಂದ ವಜಾಗೊಳಿಸುವಂತೆ ಗವರ್ನರ್ಗೆ JDS ದೂರನ್ನು ಕೊಟ್ಟಿದೆ. ರಾಜ್ಯದ ರೈತರಿಂದ ಮೆಕ್ಕೆಜೋಳ ಖರೀದಿಸಿ ಹಣ ಕೊಡದೆ ವಂಚನೆ ಮಾಡಿದಂತಹ ಆರೋಪ ಒಬ್ಬ ವ್ಯಕ್ತಿ ಮೇಲಿತ್ತು. ಆತ ಜಮೀರ್ ಅಹಮದ್ ಖಾನ್ ಹೇಳ್ಕೊಳ್ಳುವಂತೆ ರಿಲೇಷನ್ನು ಅಂತೆಲ್ಲ ಹೇಳಿದ್ರು. ರಾಜಿ ಮಾಡುವಂತೆ ಪೊಲೀಸರಿಗೆ ಕರೆ ಮಾಡಿದ್ದ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರಿ ವಾಹನ ದುರ್ಬಳಕೆ ಮಾಡಿರುವ ಬಗ್ಗೆ ಕೂಡ ದೂರು ದಾಖಲಾಗಿದೆ. ಹೈದರಾಬಾದ್ ವ್ಯಕ್ತಿ ಪರ PSIಗೆ ಕಾಲ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಗವರ್ನರ್ ಅಂಗಳಕ್ಕೆ ಈ ಕಂಪ್ಲೇಂಟ್ ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತ? ಮಮತಾ, ಪ್ರಮುಖವಾಗಿ ಚಿಕ್ಕಬಳ್ಳಾಪುರದ ರೈತರಿಂದ, ಮೆಕ್ಕೆಜೋಳ ರೈತರಿಂದ ಖರೀದಿ ಮಾಡಲಾಗಿತ್ತು ಹೈದರಾಬಾದ್ನ ಅಕ್ಬರ್ ಅನ್ನುವಂತಹ ವ್ಯಕ್ತಿ. ಅದಾದ ನಂತರ ರೈತರಿಗೆ ಸರಿಯಾಗಿ ಹಣವನ್ನು ಪಾವತಿ ಮಾಡದೇ ಇರುವಂಥ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಜಮೀರ್ ಅವರಂತಹ ಸಂದರ್ಭದಲ್ಲಿ ಆ ರೈತ ಪ್ರತಿಭಟನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಜಮೀರ್ ಅಹಮದ್ ಅವರು ಅಕ್ಬರ್ ಮತ್ತೆ ಆ ಟೀಮ್ ಮತ್ತೆ ಏನು ಮೆಕ್ಕೆಜೋಳ ನೀಡಿದ್ರು ರೈತರು, ಅವರಿಗೆ ಸಂಧಾನ ಮಾಡುವಂತಹ ಪ್ರಕ್ರಿಯೆಗಳನ್ನು ಮಾಡಿದ್ರು. ಅದ್ರ ಜೊತೆಗೆ ಪೊಲೀಸರಿಗೂ ಕೂಡ ಕರೆಯನ್ನ ಮಾಡಿ ಅಕ್ಬರ್ ಟೀಮ್ ಅವರ ಪರವಾಗಿ ಮಾತನಾಡಿದ್ರು ಅನ್ನುವಂಥ ಆರೋಪ. ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟಂತ ವಾಹನವನ್ನ ಅಕ್ಬರ್ ಯಾರು ಹೈದರಾಬಾದ್ ಮೂಲದ ಮೆಕ್ಕೆಜೋಳ ಏನ್ ಖರೀದಿ ಮಾಡಿದ್ದ ಆತನಿಗೆ ಬಳಕೆಗೆ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳೀಗ ಜಮೀರ್ ಅಹಮದ್ ಅವರ ಮೇಲೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ JDS ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಕೀಲರು ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರದ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರುವಂತದ್ದು ಮತ್ತೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ರಾಜ್ಯಪಾಲರಿಗೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಗವರ್ನರ್ಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ದೊಡ್ಡ ಹಂಗಾಮ ಆಯಿತು. ಆಮೇಲೆ ವಿಪರೀತವಾಗಿ ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ ರೈತರ ಪರವಾಗಿ ನಿಲ್ಲಬೇಕಾ ಅಥವಾ ಫ್ರಾಡ್ ಪರವಾಗಿ ನಿಲ್ಲಬೇಕಾ? ಏನಿದು ಪ್ರೀತಿ ಹಿಂದಿನ ಅಡ್ಜಸ್ಟ್ಮೆಂಟ್ ಏನು? ಯಾರ ಹಿತ ಕಾಯ್ತಾ ಇದ್ದಾರೆ ಸಚಿವರು? ಎಲ್ಲ ಪ್ರಶ್ನೆಗಳಿತ್ತು.